ನನ್ನನ್ನು ಎರಡು ಮಾತಾಡೋಕ್ಕೆ ಮೇಡಮ್ ಅವರು ಹೇಳಿದರು, ಮಾತಾಡ್ತಾ ಇದ್ದೀನಿ. ಹಾಗೆ ಒಬ್ಬ ದೊಡ್ಡ ವ್ಯಕ್ತಿ ಬಗ್ಗೆ, ಒಬ್ಬ ಹಿರಿಯ ಜೀವಿ ಬಗ್ಗೆ, ಅವ್ರ ಬಗ್ಗೆ ಮಾತಾಡಬೇಕಾದ್ರೆ ನಾವು ಅಷ್ಟು ದೊಡ್ಡವರಲ್ಲ ಅವ್ರ ಬಗ್ಗೆ ಹೇಳೋಷ್ಟು. ಆದರೂ ಅವ್ರು ಮಾಡಿರೋ ಸ್ವಲ್ಪ ಕೆಲಸ ಕಾರ್ಯಗಳನ್ನು ನಾವು ಈ ಸಮಯದಲ್ಲಿ ಮೇಡಮ್ ಅವ್ರ ಎದುರುಗಡೆ ಅವರು ಬೇರೆ ಹೇಳೋ ಮುಂದೆ ಅವ್ರ ಬಗ್ಗೆ ರೆಕಮೆಂಡ್ ಮಾಡೋ ಥರ ನಾವು ಅದ್ರ ಬಗ್ಗೆ ಮಾತಾಡ್ತೀವಿ. ಅವ್ರ ಇಲ್ಲಿ ಗ್ರಾಮ ಪಂಚಾಯತ್ ಎಲೆಕ್ಷನ್ ಯಾವಾಗ ಮೊಟ್ಟ ಮೊದಲನೇ ಬಾರಿಗೆ ಇಲ್ಲಿ ಆಯಿತೋ ಆ ಸಮಯದಲ್ಲಿ 40 ವರ್ಷ ಕೆಳಗಡೆ ಆ ಸಮಯದಲ್ಲಿ ಅವರು ಇಲ್ಲಿನ ಗ್ರಾಮ ಪಂಚಾಯತ್ ಮೆಂಬರ್ ಆಗಿ ಆಯ್ಕೆ ಆದರು. ಆ ಸಮಯದಲ್ಲಿ ಅದು ಈ ಸವಿತಾ ಸಮಾಜದಲ್ಲಿ ಆಗಿರೋ ಮೊಟ್ಟ ಮೊದಲನೇ ವ್ಯಕ್ತಿ. ಇದು ನಾವು ಮೊದಲನೇ ಬಾರಿಗೆ ನೀವು ಅರ್ಥ ಮಾಡ್ಕೋಬೇಕು. ಅಲ್ಲಿಂದ ಇಲ್ಲಿವರೆಗೂ ಅವ್ರ ಮಕ್ಕಳನ್ನ ತಗೊಂಡು ಅವ್ರನ್ನ ತಗೊಂಡು ನಮ್ಮ ಸವಿತಾ ಸಮಾಜ ಸುಧಾರಣೆ ತಂದಿರೋದು ಆ ವ್ಯಕ್ತಿ. ಅವ್ರನ್ನ ಈ ಸವಿತಾ ಸಮಾಜದವರು ಇನ್ನೂವರೆಗೂ ಗುರುತಿಸಿಲ್ಲ. ಬೀದರಿಂದ ಆಗಲಿ ಮತ್ತು ನಮ್ಮ ತಾಲೂಕಿಂದ ಆಗಲಿ ಯಾರೂ ಗುರುತಿಸಿಲ್ಲ. ಏನೋ ಮಾಡಿದ್ರು ಆಯಿತು ಹೋಯ್ತು ಅಂತಾರೆ. ಆದರೂ 90 ವರ್ಷ ಅವ್ರ ಜೀವನದಲ್ಲಿ ನಡ್ಕೊಂಡು ಬಂದು ಈ ಸವಿತಾ ಸಮಾಜಕ್ಕೋಸ್ಕರ ದುಡಿದಿರೋದು ಅವರು ಇದು ಹೆಮ್ಮೆ ಮಾತು ನಮ್ಮ ಸಮಾಜಕ್ಕೆ. ಹಾಗಾಗಿ ತಾವು ದಯಮಾಡಿ ನಾವು ಮೇಡಮ್ ಹತ್ರ ರಿಕ್ವೆಸ್ಟ್ ಮಾಡ್ತೀವಿ. ಇವಾಗ ನೀವು ಬಂದಿದ್ದೀರ ಮೇಡಮ್, ನೀವು ಒಂದು ಸ್ಥಿರವಾಗಿ ತಗೊಂಡು ಹೋಗ್ಬೇಕಂತಿದ್ದೀರ. ನಿಮ್ಮ ಆಶೀರ್ವಾದದಿಂದ ಇದು ಒಳ್ಳೆ ಕೆಲಸ ಆದರೆ ಇಲ್ಲಣ್ಣ, ಎಲ್ಲ ಕಡೆಯವರು ಹಿರಿಯ ನಾಯಕರನ್ನ ಗುರುತಿಸಿ ಸಮಾಜದಲ್ಲಿ ಇದೇ ಸವಿತಾ ಸಮಾಜದ ಕಾರ್ಯಕ್ರಮಕ್ಕೆ ಇಂಥ ಹಿರಿಯ ನಾಯಕರನ್ನ ಗುರುತಿಸಿ ಒಂದೊಂದು ಪ್ರಶಸ್ತಿ ಕೊಡಬೇಕು ಅಂತ ತಮ್ಮಲ್ಲಿ ನಾನೇ ಮನವಿ ಕೊಡಬೇಕು ಅಂತಿದ್ದೀನಿ. ನಿಜವಾಗ್ಲೂ ಇಂಥ ಹಿರಿಯ ನಾಯಕರಿಗೆ ಅನ್ಯಾಯ ಆಗ್ತಾ ಇದೆ ನಮ್ಮ ಸಮಾಜದಲ್ಲಿ. ಇಂಥದ್ದು ಇನ್ನು ಮುಂದಿನ ದಿನಗಳಲ್ಲಿ ಆಗಕ್ಕೆ ನಾನು ಬಿಡೋದೂ ಇಲ್ಲ. ಯಾಕೆಂದರೆ ಇವರು ಪಟ್ಟಿರೋಂಥ ಒಂದು ಶ್ರಮೆ, ಇವ್ರು ಪಟ್ಟಿರೋಂಥ ಒಂದು ಕಷ್ಟ ದೇವರಾಣಿ ಯಾರಿಗೂ ಬೇಡ. ಮುಂದಿನ ದಿನಗಳಲ್ಲಿ ಇವ್ರು ಬೆಳಕು ನೋಡ್ಬೇಕಷ್ಟೇ. ಯಾಕೆಂದ್ರೆ ಅವ್ರಿಗೂ ಒಂದು ತೃಪ್ತಿ, ನಾನು ನಮ್ಮ ಸಮಾಜಕ್ಕೆ ಮಾಡಿದ್ದಕ್ಕೂ ಒಂದು ಸಾರ್ಥಕ ಆಯಿತು. ಯಾಕೆಂದ್ರೆ ನಾವಿನ್ನೂ ಎಳೆ ಮರಿಗಳು, ಆದರೆ ಅವ್ರು ಪಟ್ಟಿರೋಂಥ ಶ್ರಮೆಗಳಿದೆ ನೋಡಿ, ನಾವು ಯಾರೂ ಕೊಡೋಕ್ಕಾಗಲ್ಲ. ಆದರೆ ಹಿರಿಯ ನಾಯಕರಿಗೆ ಒಂದು ಕಲಾ ತಂಡ ಅನ್ನೋದು ಗುರುತಿಸಿ ಒಂದು ಕಲಾ ಪ್ರಶಸ್ತಿ ಅವರಿಗೆ ಒಂದು ಎಲ್ಲ ಪ್ರಶಸ್ತಿಗಳು ಅವ್ರಿಗೆ ನೀಡಬೇಕು. ಅದು ನಾನು ಸಮಾಜಕ್ಕೆ ಒಂದು ಚಿಕ್ಕದಾಗಿ ಒಂದು ಮನವಿ ನಮ್ಮ ದೊಡ್ಡ ದೊಡ್ಡ ಮುಖಂಡರನ್ನು ಕುಣಿಸಿ ಒಂದು ಪ್ರೆಸ್ ಮೀಟ್ ಹಾಕ್ತೀನಿ. ಯಾಕೆಂದರೆ ಒಂದು ಹಳ್ಳಿಗಳಲ್ಲಿರೋರನ್ನ ನೇರವಾಗಿ ಕೆಲಸ ಮಾಡಿದಂಥವ್ರನ್ನ ಬಿಟ್ಬಿಟ್ಟಿದ್ದಾರೆ. ಅಂಥವ್ರನ್ನ ಗುರುತಿಸ್ಬೇಕು ಸಮಾಜ. ನನಗದು ಇಷ್ಟ. ಇಂಥ ಸವಿತಾ ಸಮಾಜದ ಕಾರ್ಯಕ್ರಮ ಬಂದಾಗ ನೋಡಿ ಇಂಥವ್ರನ್ನ ಕರ್ಕೊಂಡೋಗಿ ಆ ಪ್ಲೇಸಲ್ಲಿ ಕೂಡಿಸ್ಬೇಕು. ನಮ್ಮಂಥವ್ರನ್ನೆಲ್ಲ ನಾವಿನ್ನೂ